ನಮಸ್ಕಾರ ಗುರು. ವಿ ಆರ್ ಎಟ್ ದ ವರ್ಲ್ಡ್ ಟ್ರಯಂಪ್ ಇವೆಂಟ್. ಸೊ ಏನಂತ ಈ ಥರ ಗೆಟಪ್ ನೀವು ನೋಡ್ತಾ ಇರ್ಬೋದು, ಬಿಕಾಸ್ ನಾವು ಟ್ರ್ಯಾಕಲ್ಲಿ ಟ್ರಿಪಲ್ಸ್ನ ರೈಡ್ ಮಾಡ್ತಾ ಇದ್ದೀವಿ. ಕ್ರೌಡು ಮಾತ್ರ ಕ್ರೇಜ್ ಇತ್ತು. ರಿಜಿಸ್ಟ್ರೇಷನ್ಗೆ ಲೈನ್ಸ್ ನೋಡಿ ನನಗೆ ಸಾಕಾಗೋಯ್ತು. ಬಟ್ ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಕಮಿಂಗ್. ನಾವು ಒಳಗಡೆ ಹೋಗಿ ಹೇಗಿದೆ ಅಂತ ಹೇಳಿ ನೋಡೋಣ ಬನ್ನಿ. ಟ್ರಯಂಪ್ದು ಲೈನಪ್ ನೋಡಿದ್ರೇ ನೀವು ತಲೆ ಕೆಡಿಸ್ಕೊಬೇಕು, ಆ ಲೆವೆಲಿಗೆ ಲೈನಪ್ ಇದೆ. ಆ್ಯಕ್ಚುಲಿ ಇವತ್ತು ವೆದರು ಕ್ಲೌಡಿ ಇದೆ, ಆದ್ರೂ ರೈಡರ್ಸ್ ಮಾತ್ರ ಅದೇ ಎನರ್ಜಿ ಲೆವೆಲಲ್ಲಿ ಇದ್ದಾರೆ. ಸೊ ನೀವೇ ನೋಡ್ಬೋದು, ಕಂಪ್ಲೀಟ್ ಟ್ರಯಂಪ್ ಲೈನಪ್ ಇದೆ. ನಿಮ್ಗೆ ಅಲ್ಲಿನ ನೋಡ್ಬೋದು 1902 ಇಂದ ಕಂಪ್ಲೀಟು ಇಲ್ಲಿ ಮೇಲೆ ಟ್ರಯಂಪ್ದು ಹಿಸ್ಟ್ರಿ ಎಲ್ಲದನ್ನು ಮೆನ್ಷನ್ ಮಾಡಿದ್ದಾರೆ. ರೈಟ್ ಸೈಡಲ್ಲಿ ಟ್ರಯಂಪ್ದು ಯಾವ ಥರ ಇತ್ತು ಮುಂಚೆ ಲೋಗೋಸು, ಇವಾಗ ಯಾವ ಥರ ಟ್ರಾನ್ಸ್ಫಾರ್ಮ್ ಆಗಿದೆ ಎಲ್ಲದೂ ತೋರಿಸ್ತಾ ಇದ್ದಾರೆ. ಸೊ ಸ್ನೇಹಿತರೆ, ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಈ ಪರ್ಟಿಕ್ಯುಲರ್ ಗಾಡಿಯಿಂದ. ಸ್ಟ್ರೀಟ್ ಟ್ರಿಪಲ್ RS ಟ್ರಯಂಪ್. ಆ್ಯಕ್ಚುಲಿ ನನ್ನ ಪರ್ಸ್ನಲ್ ಸ್ಟೋರಿ ಹೇಳ್ಬೇಕಂದ್ರೆ, ನಾನು ಇದು ಫಸ್ಟ್ ಟೈಮು 2017 ಆ ಟೈಮಲ್ಲಿ ಲಾಂಚ್ ಆದಾಗಿಂದ ಈ ಗಾಡಿ ತೊಗೋಬೇಕಂತ ತುಂಬಾ ಕನಸು ಕಟ್ಟಿದೆ. ಒನ್ ಥಿಂಗ್ ಇಸ್ ಬಿಕಾಸ್ ಇಟ್ ಹ್ಯಾಸ್ ಎ ಟ್ರಿಪಲ್ ಇಂಜಿನ್. ಆ ಟ್ರಿಪಲ್ ಸಿಂಫನಿ ಕೇಳೋದಕ್ಕೆ ಏನೋ ಒಂಥರ ಮಜಾ ಇತ್ತು. ಆಮೇಲೆ ನಾನು ಪರ್ಸ್ನಲಿ MotoGP ತುಂಬ ಕ್ಲೋಸ್ ಆಗಿ ಫಾಲೋ ಮಾಡ್ತೀನಿ. ಸೊ ಆ ಟೈಮಲ್ಲಿ ಟ್ರಯಂಪು Moto2ಗೆ ಎಂಟ್ರಿ ಮಾಡ್ತಾರೆ ಅಂತ ಹೇಳಿ ಗೊತ್ತಾದಾಗ ಇನ್ನೂ ಜಾಸ್ತಿ ಇಷ್ಟ ಆಯಿತು. ಬೆಸ್ಟ್ ಥಿಂಗ್ ಏನಂದರೆ ಗಾಡೀಲಿ ನಿಮಗೆ ಎಲ್ಲದು ಟಾಪ್ ನಾಚಲ್ಲಿ ಬರುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ನೀವು ಬ್ರೇಕ್ಸ್ಗೆ ಹೋಗ್ಬೋದು, ಆ ಟೆಕ್ಗೆ ಹೋಗ್ಬೋದು, ಓವರಾಲ್ ಗಾಡಿ ನೋಡೋದಕ್ಕೆ ಇರ್ಬೋದು, ಪವರೇ ಇರ್ಬೋದು, ಎಲ್ಲದೂ ಸಖತ್ ಇಷ್ಟ ಆಗಿತ್ತು. ಹಾಗಾಗಿ ನಾನು ಈ ಗಾಡಿ ತೊಗೊಂಡು ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಆ ಟೈಮಲ್ಲಿ ಜಸ್ಟು ರೈಡ್ ಮಾಡ್ತಾಯಿದ್ದೆ ಆ್ಯಂಡ್ ಸ್ಲೋಲಿ ನಾನು ಆ ವ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲಿಂದ ಟುಡೇ ದಿಸ್ ಬೈಕ್ ಹ್ಯಾಸ್ ಟೇಕನ್ ಮೀ ಸಮ್ವೇರ್. ಟ್ರಿಪಲ್ ರಶ್ ಅನ್ನೋ ಹೆಸರು ಬಂದಿದೆ ಈ ಟ್ರಿಪಲ್ನಿಂದ ನಾನು ರಶಲ್ಲಿ ಓಡಿಸುವಾಗ. ಸೊ ರಿಯಲಿ ಲವ್ ದಿಸ್ ಮಿಷಿನ್. ಬೆಸ್ಟ್ ಥಿಂಗ್ ಏನಂದರೆ ಇದೊಂಥರ ಆಲ್ರೌಂಡರ್ ಅಂತ ಹೇಳ್ಬೋದು. ನೀವು ಟ್ರ್ಯಾಕಲ್ಲೂ ಓಡಿಸ್ಬೋದು, ಲಾಂಗ್ ಟ್ರಿಪ್ ಎತ್ಕೊಂಡು ಹೈವೇ ಸ್ಟ್ರೆಚಸಲ್ಲೂ ಓಡಿಸ್ಬೋದು. ಬೆಸ್ಟ್ ಬೈಕ್ ದಟ್ ಯು ವಿಲ್ ಕಮ್ ಅಕ್ರಾಸ್ ಅಂತ ಹೇಳಿದ್ರೆ ಸ್ಟ್ರೀಟ್ ಟ್ರಿಪಲ್ ನನ್ನ ಪರ್ಸನಲ್ ಫೇವ್ರೇಟ್ ಇದು. Don't wake up. ಜಸ್ಟ್ ಟ್ರ್ಯಾಕಲ್ಲಿ ರೈಡ್ ಮಾಡಿ ಬಂದ್ವಿ. ಸಖತ್ತು ಬಾಂಬಾರ್ಡ್ ಆಗಿತ್ತು ಎಕ್ಸ್ಪೀರಿಯನ್ಸು, ಎಸ್ಪೆಷಲಿ ರೈಡಿಂಗ್ ದ ಟ್ರಿಪಲ್ ಆಫ್ಟರ್ ಅ ಲಾಂಗ್ ಟೈಮ್. ಇದರ ಅಮೇಝಿಂಗ್ ಆಗಿತ್ತು. ಸೊ ನೀವೇ ನೋಡ್ತಾ ಇದ್ದೀರಾ, ನೆಕ್ಸ್ಟು ಲೈನಪ್ಪು ರೆಡಿಯಾಗಿದ್ದಾರೆ. ಐ ಥಿಂಕ್ ಈ ಒಂದು ಇವೆಂಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಎಸ್ಪೆಷಲಿ ಕ್ರೌಡ್ ಅಂತೂ ನೋಡಿ ನನಗೆ ಸುಸ್ತಾಗೋಯಿತು. ಬಟ್ ಇಟ್ ವಾಸ್ ಫನ್ ರೈಡಿಂಗ್ ಹಿಯರ್ ಎಟ್ ಮೆಕೋ ಕಾರ್ಟೋಪಿಯಾ ಆಫ್ಟರ್ ಅ ಲಾಂಗ್ ಟೈಮ್. ನಾವು ಟ್ರ್ಯಾಕಲ್ಲಿ ರೈಡ್ ಮಾಡಿದ ಗಾಡಿ ಅಷ್ಟಲ್ಲ, ಇನ್ನೂ ಕ್ರೇಜಿ ಲೈನಪ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ ಟ್ರಯಂಪ್ ಬೋನ್ವಿಲೆ, ಸ್ಕ್ರಾಂಬ್ಲರ್ 900. ಹಾಗೆ ಇಲ್ಲಿ ಯಾವ್ದು ನೋಡ್ತಾ ಇರೋದು ಸ್ಪೀಡ್ ಟ್ವಿನ್ 1200. ಸೊ ಟ್ರಯಂಪಲ್ಲಿ ನಿಮಗೆ ಬಿಗ್ ಪರ್ಫಾರ್ಮೆನ್ಸ್ ಬೈಕ್ಸಲ್ಲಿ ಏನು ಡಿರೈವ್ ಮಾಡಿದ್ದಾರೆ, ಆ ಟೆಕ್ನಾಲಜಿ ಇರ್ಬೋದು, ಆ ಬೈಕ್ದು ಡಿಸೈನ್ ಇರ್ಬೋದು, ಪ್ರತಿಯೊಂದೂ ನಮಗೆ ಅವರ ಲೋವರ್ ಸೆಗ್ಮೆಂಟಿಗೆ ಕ್ಯಾರಿ ಫಾರ್ವರ್ಡ್ ಆಗಿದೆ. ಸೊ ಇದರಿಂದ ಏನಂತ ಹೇಳಿದ್ರೆ, ನೀವು ಆ ಟ್ರಯಂಪ್ದು ಫೀಲ್ ಮಾಡಬೇಕಂತಂದರೆ ಅವ್ರದ್ದು ಸ್ಕ್ರಾಂಬ್ಲರ್ 400, ಸ್ಪೀಡ್ 400 ಇದೆ. ಇಲ್ಲಿ ನೋಡಿ ನಿಮಗೆ ಎಂಟ್ರಿ ಲೆವೆಲ್ಲು ಸ್ಪೀಡ್ 400, ಸ್ಕ್ರಾಂಬ್ಲರ್ 400 ಇದೆ. ಸೊ ಇದನ್ನು ನಾವು ಲಾಂಚ್ ಆದಾಗ ಹೋಗಿ ಟೆಸ್ಟ್ ರೈಡ್ ಕೂಡ ಮಾಡಿದ್ವಿ. ಆ ಪೇಂಟ್ ಕ್ವಾಲಿಟಿ ಇರ್ಬೋದು, ಆ ಟ್ರಯಂಪ್ದು ಡಿಸೈನ್ ಇರ್ಬೋದು, ಪ್ರತಿಯೊಂದು ನೋಡಬೇಕಿದ್ರೆ ನಿಮಗೆ ಆ ಟಾಪ್ ಸೆಗ್ಮೆಂಟಲ್ಲಿ ಏನಿದೆ ಅದೇನೇ ತೊಗೊಂಬಂದು ಈ ಗಾಡಿಯಲ್ಲಿ ಕೂಡ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಾನು ಕೂಡ ಅಷ್ಟೇ ನನ್ನ ರಿವ್ಯೂವಲ್ಲಿ ನಿಮಗೆಲ್ಲ ಹೇಳಿದ್ದೀನಿ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನೀವು ಪರ್ಫಾರ್ಮೆನ್ಸ್ ನೋಡ್ತೀರ ಅಂತ ಹೇಳಿದರೆ ಇಂಜಿನ್ದು. ಸೊ ನೀವೇನಾರ ಈ ಥರ ಒಂದು ಸ್ಟಾರ್ಟಿಂಗ್ ಅಪ್ಗ್ರೇಡ್ ನೋಡ್ತಾ ಇದ್ದರೆ ಈ ಗಾಡಿಗಳನ್ನ ಚೆಕ್ಔಟ್ ಮಾಡ್ಬೋದು. ಆಲ್ರೆಡಿ ನಾವು ನೋಡಿದ್ವಿ, ಇಲ್ಲಿ ನೀವು ಸ್ಟ್ರೀಟ್ ಟ್ರಿಪಲ್ ಲೈನಪ್ ಇದೆ, ಡೇಟೋನಾ, ಸೂಪರ್ ಸ್ಪೋರ್ಟ್ಸು, ಇಲ್ಲ ಪ್ರಾಪರ್ ನೇಕೆಡ್ ಮಿಷಿನ್ಸ್ನ ನೀವು ಇಷ್ಟಪಡ್ತೀರಾ ಪರ್ಫಾರ್ಮೆನ್ಸ್ ಲೈನಪ್ಪಲ್ಲಿ ಅಂತ ಹೇಳಿದರೆ ಇಲ್ಲಿದೆ. ಇಲ್ಲ ಇನ್ನು ಈ ಕಡೆ ಬಂದರೆ ನೀವು ಸೊ ಪ್ರಾಪರ್ ಪವರ್ ಕ್ರೂಸರ್ ದ ಟ್ರಯಂಪ್ ರಾಕೆಟ್. ಸೊ ಇದನ್ನು ಕೂಡ ನಾವು ಓಡಿಸಿ ನೋಡಿದ್ದೀವಿ. ಕ್ರೇಜಿ ಮಿಷಿನು, ಸಖತ್ ಟಾರ್ಕಿ ಮಿಷಿನು. ನೋಡಿದ್ರು ಇಂಜಿನ್ ಸೈಜು ಟ್ರಿಪಲ್ ಇಂಜಿನ್ ಇದು, ಬಟ್ 2500 cc. ಈ ಥರ ಗಾಡಿನ ಇಷ್ಟಪಡ್ತೀರಂದರೆ ಡೆಫಿನೆಟ್ಲಿ ಶುಡ್ ಟ್ರೈ ದಿಸ್ ಬೈಕ್. ನೋಡಿದ್ರೇ ಮ್ಯಾಸಿವ್ ಆಗಿದೆ ಸಖತ್ತು. ಸೊ ಇನ್ನು ಈ ಕಡೆ ಬರ್ಬೋದು, ಇಲ್ಲಿ ಕಂಪ್ಲೀಟ್ ಅಡ್ವೆಂಚರ್ ಲೈನಪ್ ಇದೆ. ಹೌ ಇಸ್ ದ ಬೈಕ್ ಬ್ರೋ? It's good. How is it for you to sit? You are just trying the bike for the first time? Yeah, I'm sitting here the first time. Given my height, I am able to flat foot, so I have no problem. ಇದು ಆ್ಯಕ್ಚುಲಿ ರ್ಯಾಲಿ ಪ್ರೋ ವೇರಿಯಂಟು, ಸೊ ಟಾಪ್ ಆಫ್ ದ ಲೈನ್. ಹಾಗೆಯೇ ಇಲ್ಲೊಂದಿದೆ ಟ್ರಯಂಪು ಟೈಗರು, ಇದು 1200 cc ಬಿಗ್ ಮಿಷಿನ್. ಸೊ ನಮ್ಮ ಜೊತೆಲಿ ಅಜಯ್ ಇದ್ದಾರೆ. ಅಜಯ್ ಅವ್ರದ್ದೇ ಗಾಡಿ ಇದು, ಸ್ಕ್ರಾಂಬ್ಲರ್ 400X.
ಸೊ ಅಜಯ್, ಎಷ್ಟು ಟೈಮ್ ಆಯಿತು ನಿಮ್ಮ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೋದಾ? ಎಷ್ಟು ಟೈಮ್ ಆಯಿತು ಗಾಡಿ ತೊಗೊಂಡು? ಬ್ರೋ ನಾನು ಆ್ಯಕ್ಚುಲಿ 6 ತಿಂಗಳಾಯಿತು. ಲಾಂಚ್ ಆದಾಗೆ ತೊಗೋಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ರಿವ್ಯೂ ನೋಡಿ ಅದು ಇದೆಲ್ಲ ನೋಡಿ ಮತ್ತೆ 6 ತಿಂಗಳಾದಮೇಲೆ ತೊಗೊಂಡಿದ್ದೀನಿ. ಸೂಪರ್ ಬ್ರೋ. ಹೇಗಿದೆ ಬ್ರೋ ಎಕ್ಸ್ಪೀರಿಯನ್ಸ್? ಟ್ರೈಯಂಪ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮಗೆ? ಗಾಡಿ ಮಾತ್ರ ಸಕ್ಕತ್ತಾಗಿದೆ ಬ್ರೋ. ನಾನು ಆ್ಯಕ್ಚುಲಿ ನಿಮ್ಮನ್ನ ನೋಡೇ ತೊಗೊಂಡಿದ್ದು ಗಾಡಿನ, ಟ್ರಯಲ್ ಮಾಡಿದ್ದೆ. ಇದು ನೀವು ಲಾಂಗ್ ರೈಡ್ಸ್ ಎಲ್ಲಾರ ಹೋಗಿದ್ದೀರಾ? ಲಾಂಗ್ ರೈಡ್ಸ್ ಹೋಗಿದ್ದೀನಿ ಬ್ರೋ. ಎಲ್ಲಿ ಹೋಗಿ? ಪಾಂಡಿಚೇರಿವರೆಗೂ ಹೋಗಿದ್ದೀನಿ. ಹೇಗಿತ್ತು ಬ್ರೋ ಲಾಂಗ್ ರೈಡ್ಸ್ ಎಕ್ಸ್ಪೀರಿಯನ್ಸ್? ಯಾವ ಥರ ಇತ್ತು ನಿಮಗೆ? ಬ್ರೋ ಹೈವೇ ಎಲ್ಲೂ ಸಕ್ಕತ್ತಾಗಿದೆ, ಬಟ್ ನಮ್ಮ ಬೆಂಗಳೂರು ರೋಡ್ ಅಂತಲೂ ಹೇಳ್ ಮಾಡಿಸಿದ ಗಾಡಿ. ಓಕೆ, ರೋಡ್ಸ್ ಚೆನ್ನಾಗಿರಲಿ ಚೆನ್ನಾಗಿಲ್ಲ ನಮ್ಮ ಬೆಂಗಳೂರು ರೋಡ್ ಅಂದ್ರೇನೆ ಟ್ರಾಫಿಕ್ ಹಳ್ಳ ದಿನ್ನೆ ಅದಕ್ಕೆಲ್ಲ ಹೇಳ್ ಮಾಡಿಸಿದ ಗಾಡಿ. ನೆಕ್ಸ್ಟ್ ನೀವೇನಾರು ಅಪ್ಗ್ರೇಡ್ ಮಾಡಿದ್ರೆ ಟ್ರೈಯಂಪ್ ಲೈನಪ್ ಅಲ್ಲೇ ಹೋಗ್ತೀರಾ, ಬೇರೆ ನೋಡ್ತೀರಾ? ಬ್ರೋ ನಾನು ಆಕ್ಚುಲಿ ಟೈಗರ್ ನೋಡೋಣ ಅಂತಿದ್ದೀನಿ. ಎಷ್ಟು ಪ್ಲಾನ್ಸ್ ಇರೋದಾ? ಹೌದು, ಫೈನಲ್ ಬೈಕ್ ಬಂದು ಟ್ರೈಯಂಪ್ ಟೈಗರ್. ಸೂಪರ್ ಬ್ರೋ. ಸೊ ಗೈಸ್, ಜಸ್ಟ್ ಹೀಲ್ಸ್ ಆನ್ ವೀಲ್ಸು ಒಂದು ರೌಂಡು ಟ್ರ್ಯಾಕಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಬಂದಿದ್ದಾರೆ ಬೈಕ್ಸ್ನ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ವಾಟ್ ಯು ಥಿಂಕ್ ಅಬೌಟ್ ದ ಮಿಷಿನ್ಸ್? ತುಂಬ ಚೆನ್ನಾಗಿದೆ, ವೆರಿ ಫ್ಲೆಕ್ಸಿಬಲ್ ಆ್ಯಂಡ್ ವೆರಿ ಮೀನ್ಸ್ ಈಸಿ ಟು ಹ್ಯಾಂಡಲ್. ನೀವು ಯಾವ್ದು ಓಡಿಸಿದ್ದು? ನಾನು ಟ್ರೈಮ್ 400 ಸ್ಪೀಡ್. 400. ಇಟ್ ಈಸ್ ವೆರಿ ಲೈಟ್ ವೈಟ್, ರೀಚಬಲ್ ಆ್ಯಂಡ್ ವೆರಿ ಸ್ಮೂತ್. So they can easily go for it. Nice. What was your experience? ಸೊ ನಾನು ಓಡಿಸಿದ್ದು ಟ್ವಿನ್ 900 ಟ್ರಯಮ್ದು. ಸೊ ಲಾಂಗ್ ರೈಡ್ಸ್ಗೆ ಚೆನ್ನಾಗಿರುತ್ತೆ, ಸ್ವಲ್ಪ ಸಿಟಿ ರೈಡ್ಸ್ಗೆಲ್ಲ ಹೆವಿ ಅನಿಸ್ತು ನನಗೆ. ಬಿಲ್ಟ್ ಪರ್ಸ್ನಾಲಿಟಿ ಇದ್ರೆ ದೇ ಕ್ಯಾನ್ ಮ್ಯಾನೇಜ್. It was very nice. I rode it for the first time and it was very lighter comparing to the Royal Enfields. Okay. And it was smooth as well. Event is needed more. Smaller circle will help us to experience more and experience more of the bike, no? But ನಮ್ಮ ಬ್ಯಾಂಗ್ಳೂರಲ್ಲೂ ಈ ಥರ ಒಂದು ಇವೆಂಟ್ ನಡೀತಾ ಇದೆ ಫ್ರಮ್ ಟ್ರೈಮ್. ಸೊ We are very happy with that. ಸ್ನೇಹಿತರೆ, ನಮ್ಮ ಜೊತೆಲಿ ಅರುಣ್ ಕುಮಾರ್ ಇದ್ದಾರೆ. ಅರುಣ್ ಕುಮಾರು ಇವಾಗ ಯಾವ್ದ್ರ ಸ್ಟ್ರೀಟ್ ಟ್ರಿಪಲ್ ಓಡಿಸಿದಲ್ಲ? ಸ್ಟ್ರೀಟ್ ಟ್ರಿಪಲ್ ಓಡಿಸಿದ್ದು. ಆ್ಯಕ್ಚುಲ್ ಆಗಿ ಇವರು BMW 310 ರೈಡ್ ಮಾಡ್ತಾರೆ, ಇವತ್ತು ಸ್ಟ್ರೀಟ್ ಟ್ರಿಪಲ್ ಓಡಿಸಿದ್ದಾರೆ. ಹೇಗಿತ್ತು ಬ್ರೋ ನಿಮ್ಮ ಎಕ್ಸ್ಪೀರಿಯನ್ಸ್? ಇಟ್ಕೊಳ್ಳಿ ಮೈಕು, ನಿಮ್ಗೆ ಏನು ಅನಿಸ್ತು ಹೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಇವರು ಫುಲ್ ಬಿರಿಯಾನಿ ಕೊಟ್ಬಿಟ್ಟು 2 ಸ್ಪೂನ್ ತಿನ್ನೋಕೆ ಕೊಡು ಅಂತಂದ್ರೆ ಅಂದಂಗೆ ಆಯ್ತು ಆ್ಯಕ್ಚುಲಿ. ಸೊ ಗಾಡಿ ಕೆಪಾಸಿಟಿ ಬಂದುಬಿಟ್ಟು ಅಷ್ಟು ದೊಡ್ಡ ಇಂಜಿನು, 765 cc ಇಂಜಿನು. ಆ್ಯಂಡ್ ನಮಗೆ ಐ ಥಿಂಕ್ ಇನ್ನೊಂದು ಚೂರು ಇನ್ನೂ ಎಲ್ಲ ಎಕ್ಸ್ಟ್ರಾ ಎಡಿಷನ್ ಮಾಡಿಬಿಟ್ಟು ಒಂದಿಷ್ಟು ರೈಡ್ಸ್ ಮಾಡಿದರೆ ಸೊ ಐ ವುಡ್ ಹ್ಯಾವ್ ಫೆಲ್ಟ್ ಇಟ್ ಬೆಟರ್. ಬಟ್ ಸ್ಟಿಲ್ ಇಟ್ಸ್ ವರ್ತ್ ಆ್ಯಕ್ಚುಲಿ. ಟ್ರ್ಯಾಕಲ್ಲಿ ಫಸ್ಟ್ ಟೈಮ್ ಓಡಿಸಿದ್ದು ನಾನು, ಬಟ್ ಇಟ್ ವಾಸ್ ಸೂಪರ್ ಆಸಮ್. ಗಾಡಿ ಬಗ್ಗೆ ಇದಕ್ಕೆ ಎಲ್ಲ ಎಕ್ಸ್ಟ್ರೀಮ್ಲಿ ಹೈಯೆಸ್ಟ್ ರೇಟಿಂಗ್ ಕೊಡ್ಬೋದು. ಟ್ರ್ಯಾಕ್ ಟಾರ್ಮ್ಯಾಗೇ ಇರಲಿ, ಆಫ್ ರೋಡೇ ಇರಲಿ, ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಇತ್ತು ಟ್ರೈಯಮ್ ಬೈಕ್ಸ್ ಜೊತೆಯಲ್ಲಿ. ನನ್ನ ಹೆಸರು ರೋಹಿತ್ ಅಂತ. ನಿಮ್ಮ ಹೆಸರೇನು? ಮೈ ನೇಮ್ ಇಸ್ ವಿಕ್ರಾಂತ್. ಓಕೆ, ಇಬ್ಬರು ಯಾವುದು ಗಾಡಿ ಓಡಿಸಿದ್ರಿ ಇವತ್ತು? ಹೇಗಿತ್ತು ಎಕ್ಸ್ಪೀರಿಯನ್ಸು? ಸೊ ನಾನು ಟೈಗರ್ 900 ಓಡಿಸಿದೆ. ಸೊ ಎಕ್ಸ್ಪೀರಿಯನ್ಸ್ ವಾಸ್ ಲೈಕ್ ವೇ ಮಚ್ ಬೆಟರ್. ಬಟ್ ನನಗೆ ಒಂದು ಏನು ಅನ್ಸಿತ್ತು ಅಂದರೆ, ಥ್ರಾಡಲ್ ಕೊಟ್ಟಾಗ ಎಲೆಕ್ಟ್ರಾನಿಕ್ಸ್ ಒಂದು ಸ್ವಲ್ಪ ಇಂಟ್ರೀಸ್ ಅನ್ನಿಸ್ತು ಆ ಥರ. ಓಕೆ, ಇಲ್ಲಿ ಟರ್ನ್ ಎಲ್ಲ ತೊಗೊಂಡಾಗ. ಬಟ್ ಅದರ್ ದನ್ ದ್ಯಾಟ್ ಹ್ಯಾಂಡ್ಲಿಂಗ್ ಅನ್ನಿ ಸ್ಯಾಡ್ಲಿಂಗ್ ಮಾಡಿ ನಿಂತ್ಕೊಂಡು ಸ್ಯಾಡ್ಲಿಂಗ್ ಮಾಡಿದ್ರೆ ಸಖತ್ತಾಗಿತ್ತು. ಸರ್ ಆಯ್ತಾ? ನೀವು ಯಾವ್ದು ಓಡಿಸೋದು ಇವಾಗ ಗಾಡಿ? ನಾನೀಗ Dominar 250 ಓಡಿಸ್ತಿದ್ದೀನಿ. ಸೊ ಟೂರಿಂಗ್ ಹೋಗೋದಿದ್ರೆ ಈ ಪ್ಲಾನ್ಸಲ್ಲಿ ಇದೀರಾ? ಎಸ್, ಬ್ಯಾಂಗ್ಳೂರಲ್ಲಿ ಇದೆ ಫಸ್ಟ್ ಟೈಮ್ ಅನ್ಕೊಂತೀನಿ ನಾನು. ಟ್ರಯಂಪ್ ಅವ್ರು ಆರ್ಗನೈಸ್ ಮಾಡಿದ್ದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ಗುಡ್ ಇನಿಷಿಯೇಟಿವ್ ಬೈ ಟ್ರಯಂಪ್ ಬಿಕಾಸ್ ದೇ ಆರ್ ಅಲವಿಂಗ್ ದ ನಾರ್ಮಲ್ ಪೀಪಲ್ ಟು ಗೆಟ್ ಅ ಎಕ್ಸ್ಪೀರಿಯನ್ಸ್ ಆಫ್ ದವರ್ ಬಿಗ್ ಬೈಕ್ಸ್. ಎಸ್, ಡೆಫಿನೆಟ್ಲಿ. ಆ್ಯಂಡ್ ಡೆಫಿನೆಟ್ಲಿ ದೇ ಆರ್ ಡೂಯಿಂಗ್ ಇಟ್ ಆನ್ ಟ್ರ್ಯಾಕ್ ಇಸ್ ಆ್ಯಡೆಡ್ ಅಡ್ವಾಂಟೇಜ್ ಐ ವುಡ್ ಸೇ. ಸೊ ಲೈಕ್ ಬಿಗಿನರ್ಸ್, ನಮ್ಮಂಥ ಬಿಗಿನರ್ಸಿಗೆ ಆನ್ ಟ್ರ್ಯಾಕ್ ಎಕ್ಸ್ಪೀರಿಯನ್ಸ್ ಮಾಡೋದು ಇಟ್ಸ್ ನಾಟ್ ವೆರಿ ಯೂಶುವಲ್. ಸೊ ಬೇಸಿಕಲಿ ನಮಗೊಂದು ಐಡಿಯಾ ಇರುತ್ತೆ ಹೌ ದಟ್ ಪವರ್ ವರ್ಕ್ಸ್ ಆ್ಯಂಡ್ ದಟ್ ವಾಟ್ ಆಕ್ಸಲೇಷನ್ ಹೆಂಗಿರುತ್ತೆ ಅಂತೆಲ್ಲ ಅರ್ಥ ಆಗುತ್ತೆ. Crazy. So I was actually I tried out Tiger 900. It was actually fine, but there was too much electronic innovation. But it's a nice bike. It's an amazing bike, and it's a good initiative by Triumph that they are letting us handle their big bikes in such an amazing track. ಸೊ ಇಲ್ಲೆಲ್ಲ ನೀವು ಟೈಗರ್ ಲೈನಪ್ಸ್ ನೋಡ್ತಾ ಇದ್ದೀರಾ. ಅಲ್ಲಿ ಸ್ಟ್ರೀಟ್ ಟ್ರಿಪಲ್ಲು, ಡೇಟೋನಾ, ಸ್ಪೀಡು ಎಲ್ಲ ರೋಡ್ಸ್ಟರ್ಸ್ ರಿಲೇಟೆಡು ಲೈನಪ್ಸ್ನ ನೋಡಿದ್ರಿ. ಓವರಾಲ್ ಎಕ್ಸ್ಪೀರಿಯನ್ಸು ಸಗದಾಗಿತ್ತು. ಬಿಗ್ ಥ್ಯಾಂಕ್ಸ್ ಟು ಟ್ರಯಂಪ್ ಇಂಡಿಯಾ. ಈ ಥರ ಒಂದು ನಾವು ಆಲ್ರೆಡಿ ಸುಮಾರು ಜನದ ಒಪಿನಿಯನ್ಸ್ ಎಲ್ಲ ಕೇಳಿದ್ವಿ. ಈ ಥರ ಒಂದು ಬೈಕ್ಸ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಿಕ್ಕಿರೋದು ಎಲ್ಲರೂ ತುಂಬಾ ಖುಷಿಪಟ್ಟಿದ್ದಾರೆ. ಸೊ ಈ ಥರ ಇವೆಂಟ್ಸು ಮತ್ತೆ ಮತ್ತೆ ಮಾಡಲಿ, ಜಾಸ್ತಿ ಜನಕ್ಕೆ ಎಕ್ಸ್ಪೀರಿಯನ್ಸ್ ಸಿಕ್ಕಲಿ ಅಂತೇಳಿ ನನಗೆ ಅನಿಸುತ್ತೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಎವ್ರಿ ಒನ್ ಹೂ ಆರ್ ಹಿಯರ್.
ಬಂದ್ರಿ, ಸುಮಾರು ಜನ ರೈಡ್ ಮಾಡಿದ್ರಿ, ತುಂಬಾ ಕ್ರೌಡ್ ಇತ್ತು ಸ್ಪೆಷಲಿ ಟ್ರ್ಯಾಕ್ ರೈಡಿಂಗಲ್ಲಿ. ಸೊ ಸ್ವಲ್ಪ ಜನಕ್ಕೆ ಸಿಕ್ಕಿಲ್ಲದೆ ಇರ್ಬೋದು, ಬೇಜಾರು ಮಾಡ್ಕೋಬೇಡಿ. ಐ ನೋ ಇಟ್ ವಾಸ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ದಟ್ ಯು ಗೈಸ್ ಗಾಟ್ ಟು ರೈಡ್, ಬಟ್ ಅಟ್ಲೀಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು ಕೆಲವರಿಗೆ. ನೋಡೋಣ ಮುಂದೆ ಇದರ ನಮಗೆ ಒಂದು ಚಾನ್ಸ್ ಸಿಕ್ಕಲಿ ಇನ್ನೂ ಜಾಸ್ತಿ ರೈಡ್ ಮಾಡೋದಕ್ಕೆ ಅಂತೇಳಿ ನನಗೆ ಪರ್ಸ್ನಲಿ ಅನಿಸುತ್ತೆ. ಆ್ಯಂಡ್ ಒನ್ಸ್ ಅಗೇನ್ ಬಿಗ್ ಥ್ಯಾಂಕ್ಸ್ ಟು ಟ್ರಯಂಪ್ ಇಂಡಿಯಾ. ಸೊ ನಿಮ್ಗೆ ಏನಿಸ್ತು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.